ವೆಲ್ಕಮ್ ಟು ವೀನಾ ಡಿಸೈನ್ಸ್. ಆರಳೆ ದಾರ ತಗೊಂಡು ನಾನು ಗಂಟು ಹಾಕ್ಕೊಂಡಿದ್ದೀನಿ. ಯಾವಾಗೂ ಯೂಸ್ ಮಾಡೋ ಅಂಥದ್ದು ನೀಡಲ್ ನಂಬರ್ 10 ತಗೊಂಡಿದ್ದೀನಿ. ನೋಡಿ, ಕಾಪರ್ ಬೀಡ್ಸ್ ತಗೊಂಡಿದ್ದೀನಿ ನಾನು. ಲೇಸ್ಗೆ ಥ್ರೆಡ್ ಬ್ಯಾಕ್ ಸೈಡ್ ಹಿಡ್ಕೊಂಡು 2 ಸಿಂಗಲ್ ನಾಟ್ಸ್ ಮಾಡ್ಕೋಬೇಕು. ಟೂ ಸಿಂಗಲ್ ನಾಟ್ಸ್ ಆದಮೇಲೆ 4 ಚೈನ್ ಹಾಕ್ಕೋಬೇಕೀಗ. ಅದೆಲ್ಲಿಗೆ ಬರುತ್ತೋ ಅಲ್ಲೇ ನೋಡಿ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್ ಸ್ಟಾರ್ಟಿಂಗ್ ನಾನು 2 ಟೈಮ್ಸು 4 ಚೈನ್ ಹಾಕ್ಕೊತೀನಿ. ನೋಡಿ, 2 ಟೈಮ್ಸ್ ಆಯಿತು. ಸಿಂಗಲ್ ನಾಟ್ ಮಾಡಿಕೊಂಡೆ. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಅದು ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಈಗ 4 ಚೈನು 3 ಟೈಮ್ಸ್ ಹಾಕ್ಕೋಬೇಕು. ನೋಡಿ, 4 ಚೈನ್, ಸಿಂಗಲ್ ನಾಟ್, 4 ಚೈನ್, ಸಿಂಗಲ್ ನಾಟ್, 4 ಚೈನ್, ನೋಡಿ ಈ ಥರ ಸ್ಟ್ರೈಟಾಗಿ ಹಿಡ್ಕೊಂಡು ಟೈಟಾಗಿ ಎಳಿತೀರ. ಸಿಂಗಲ್ ನಾಟ್ ಮಾಡ್ಕೋಬೇಕು. ಟೈಟಾಗಿ ಎಳೆದ್ರೆ ಸುಕ್ಕು ಬರುತ್ತೆ. ನೀವು ಸ್ಯಾರಿಗೆ ಮಾಡ್ಕೊಳ್ಳೋವಾಗ ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಹಿಡ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಈಗ 4 ಚೈನ್, ಸಿಂಗಲ್ ನಾಟ್, 4 ಚೈನ್, ಇಲ್ಲಿ ನಾನು 2 ಟೈಮ್ಸು ಸಿಂಗಲ್ ನಾಟ್ ಮಾಡ್ಕೊತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಡಿಸೈನ್ನ. ನೀವು ಸೀರೆಗೆ ಮಾಡಬೇಕಾದ್ರೆ ಫುಲ್ ಕೊನೆವರೆಗೂ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮಾತ್ರ 4 ಚೈನು 3 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ಮಾತ್ರ 2 ಟೈಮ್ಸ್ ಬರಬೇಕು 4 ಚೈನು. ನೋಡಿ, 2 ಟೈಮ್ಸ್ ಸಿಂಗಲ್ ನಾಟ್ ಮಾಡಿಕೊಂಡು ನಾನು ಲೇಸ್ನ ಟರ್ನ್ ಮಾಡ್ಕೊತಾ ಇದ್ದೀನಿ. ಥ್ರೆಡ್ನ ಕಟ್ ಮಾಡಿಲ್ಲ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಮತ್ತು ಈಗ 4 ಚೈನ್, ಬೀಡ್ ಪಕ್ಕದಲ್ಲೇ ಇರೋ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಬೀಡ್ ಮೇಲೆ ಈಗ 5 ಚೈನ್ ಹಾಕ್ಕೊಳ್ಳೋಣ. ಬೀಡ್ ಪಕ್ಕದಲ್ಲೇ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಫೋರ್ ಚೈನ್,
ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್, ಫೋರ್ ಚೈನ್, ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್, ಫೋರ್ ಚೈನ್, ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್, ಬೀಡ್ ಮೇಲೆ ಈಗ 5 ಚೈನ್ ಹಾಕ್ಕೊಳ್ಳೋಣ. ಸೀರೆಗೆ ಸೇಮು ಇದೇ ಥರ ಮಾಡ್ಕೊಂಡು ಹೋಗಿ ಕೊನೆವರೆಗೂ. ಫೋರ್ ಚೈನ್, ಸಿಂಗಲ್ ನಾಟ್, ಫೋರ್ ಚೈನ್, ಟು ಸಿಂಗಲ್ ನಾಟ್ ಮತ್ತು ಸಿಂಗಲ್ ನಾಟ್ ಮಾಡ್ಕೋಬೇಕು. ಇಲ್ಲಿ ನಾನು ಥ್ರೆಡ್ ಕಟ್ ಮಾಡ್ತಾ ಇಲ್ಲ, ಮತ್ತು ಇಲ್ಲಿ ನಾನು ಲೇಸ್ನ ಟರ್ನ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಫೋರ್ ಚೈನ್, ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ನಾಟ್ ಮಾಡ್ಕೋಬೇಕು. ಇಲ್ಲಿಂದನೇ ಈಗ ಬೀಡ್ ಮೇಲೆ 5 ಚೈನ್ ಹಾಕಿದ್ರಲ್ಲ, 5 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನಾನು 11 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕರೆಕ್ಟಾಗಿ ಎಳ್ಕೊಂಡು ನೀಟಾಗಿ ಒಂದೇ ಸಮ ಬರಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು. ನಾನು ಇದಕ್ಕೆ 11 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೋಡಿ, 11 ಡಬಲ್ ಕ್ರೋಶೆ ಆಯಿತು. ಈಗ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕ್ಕೋಬೇಕು. ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್, ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್, ಮತ್ತು ಈಗ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕಿ ನೋಡಿ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಈಗ ಅಲ್ಲಿಂದನೇ 5 ಚೈನ್ ಗ್ಯಾಪ್ಗೆ ಬೀಡ್ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಸಹ 11 ಡಬಲ್ ಕ್ರೋಶ ಹಾಕ್ಕೋಬೇಕು.
ನೋಡಿ ಇದು ಫುಲ್ ಆರ್ಚ್ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ 11 ಡಬಲ್ ಕ್ರೋಶ ಆಗಿದ್ದಾದಮೇಲೆ ನೋಡಿ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಈಗ 4 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸಿಂಗಲ್ ನಾಟ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಕಲರ್ ತಗೊತೀನಿ ನಾನು, ಯೆಲ್ಲೋ ಕಲರು. ಈಗ ಥ್ರೆಡ್ನ ನಾನು ಬ್ಯಾಕ್ ಸೈಡ್ ಇಟ್ಕೊಂಡು ಅಲ್ಲಿ ಸಿಂಗಲ್ ನಾಟ್ ಮೇಲೇ ಲಾಕ್ ಮಾಡ್ಕೊತೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಸಿಂಗಲ್ ನಾಟ್ ಮಾಡ್ಕೋಬೇಕಲ್ಲಿ. 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಇಲ್ಲಿಂದನೇ ಈಗ ಆರ್ಚ್ ಮೇಲೆ ಚೈನ್ ಇದೆಯಲ್ಲ, ಆ ಚೈನಿಗೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶ ಮೇಲೆ ಆ ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ ಡಬಲ್ ಕ್ರೋಶ, ಮತ್ತು ಈಗ 3 ಚೈನ್, ಡಬಲ್ ಕ್ರೋಶಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಪಿಕೋ ಸ್ಟಿಚ್ ಥರ ಮಾಡ್ಕೊಳ್ಳೋಣ. ಮತ್ತು ಈಗ ಡಬಲ್ ಕ್ರೋಶ ಪಕ್ಕದ ಚೈನಲ್ಲೇ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಈಗ 3 ಚೈನ್, ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಈ ಸೈಡ್ ಈಗ ನಾನು 5 ಟೈಮ್ಸ್ ಈ ಥರ ಮಾಡ್ಕೊತೀನಿ. ಡಬಲ್ ಕ್ರೋಶ, 3 ಚೈನ್, ಡಬಲ್ ಕ್ರೋಶ ಕಂಬಕ್ಕೆ ಲಾಕ್. ಮತ್ತು ಈಗ ಡಬಲ್ ಕ್ರೋಶ, 3 ಚೈನ್, ಡಬಲ್ ಕ್ರೋಶ ಕಂಬಕ್ಕೆ ಲಾಕ್. ನೋಡಿ ಈಗ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಮೇಲೆ ಪಿಕೋ ಸ್ಟಿಚ್ ಮಾಡಿ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಡಬಲ್ ಕ್ರೋಶ ಹಾಕ್ಕೋಬೇಕು ಮಧ್ಯದಲ್ಲಿ. ಡಬಲ್ ಕ್ರೋಶ ಆದಮೇಲೆ ಈಗ 7 ಚೈನ್ ಹಾಕ್ಕೋಬೇಕು. 7 ಚೈನ್ ಹಾಕ್ಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು.
ನೋಡಿ ಇದಾದಮೇಲೆ ಈ ಸೈಡನ್ನು 5 ಟೈಮ್ಸು ಡಬಲ್ ಕ್ರೋಶ ಹಾಕಿ ಪೀಕೋ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. 3 ಚೈನ್ ಹಾಕ್ಕೊಂಡು ಈ ಸೈಡನ್ನು 5 ಟೈಮ್ಸ್ ಹಾಕ್ಕೋಬೇಕು. ಡಬಲ್ ಕ್ರೋಶ, 3 ಚೈನ್, ಡಬಲ್ ಕ್ರೋಶ ಕಂಬಕ್ಕೇನೆ ಲಾಕ್. ಈ ಥರ ಈ ಸೈಡನ್ನು 5 ಟೈಮ್ಸ್ ಮಾಡ್ಕೋಬೇಕು. ನೋಡಿ ಇದು ಮೇಲೆ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ನೀವು ಬೇಕಾದರೆ ಈ ಡಿಸೈನ್ಗೆ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು. ನೋಡಿ ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡಿಕೊಂಡೆ. ಈ ಥರ ಇರುತ್ತೆ ಡಿಸೈನು. ಈಗ 4 ಚೈನ್, ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್. ಇಲ್ಲಿಂದನೇ ಈಗ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಆರ್ಚ್ ಮೇಲೆ ನೋಡಿ ಡಬಲ್ ಕ್ರೋಶ, 3 ಚೈನ್ ಹಾಕಿ ಕಂಬಕ್ಕೇನೆ ಲಾಕ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಫುಲ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫುಲ್ ಮಾಡಿದ್ದೀನಿ. ಇದು ಸಿಂಗಲ್ ನಾಟ್ ಮೇಲೇ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸಿಂಗಲ್ ನಾಟ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. ಮತ್ತು ಇಲ್ಲಿ ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸಿಂಗಲ್ ನಾಟ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಸ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಸಿಂಪಲ್ ಆಗಿದೆ.
ಟ್ರೈ ಮಾಡಿ. ಇಲ್ಲೆಲ್ಲ ನಾನು ಅದನ್ನು ಸೇರಿಸಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ ಡಿಸೈನು. ಬೇಕಾದರೆ ಸ್ಟೋನ್ ಚೈನ್ ಬೇಕಾದರೆ ಅಂಟಿಸ್ಕೋಬೋದು ನೀವು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.